ನೋಡಿರಿ ಇವತ್ತು ನಾನು ನನ್ನ ಮಗಳಿಗೆ ಲಂಚ್ಗೆ ಆ್ಯಕ್ಚುಲಿ ಪಿಜ್ಜಾ ಮಾಡಕತ್ತೀನಿ. ಬ್ರೆಡ್ ಪಿಜ್ಜಾ. ಇದು ವೀಟ್ ಬ್ರೆಡ್ ಹೆಲ್ದಿ ಇರ್ತದೆ ಕಂಪೇರಿಟಿವ್ಲಿ. ಐ ಡೋಂಟ್ ನೋ ಲೈಕ್ ಎಷ್ಟು ಮಟ್ಟಕ್ಕೆ ಜನ ಸುಳ್ಳ. ಆಲ್ರೆಡಿ ಸ್ವಲ್ಪ ಪಿಜ್ಜಾ ಸಾಸ್ ಅಂದ್ರೇನು ಸಾಸ್ನ ಹಚ್ಚೀನಿ, ಟೊಮೆಟೊ ಸಾಸ್ ಐತಿಲ್ಲಿ ಅದನ್ನು ಹಚ್ಚೀನಿ. ಆಮೇಲೆ ಇಲ್ಲಿ ಬ್ಲೂಬೆರೀಸ್ನ ಬೇಕಿಂಗ್ ಸೋಡಾ ಮತ್ತು ವಾರ್ಮ್ ವಾಟರ್ ಹಾಕಿ ಸ್ವಲ್ಪ ನೆನಿಟ್ಟನಿ. ಎಲ್ಲ ಪೆಸ್ಟಿಸೈಡ್ ಎಲ್ಲ ಸಾಯಲಿ ಅಂಥೇಳಿ. ನನ್ನ ಹಸ್ಬೆಂಡ್ ಇವಾಗ ಲಂಚ್ ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ತೊಗೊಂಡು ಹೋಗ್ಯಾರ. ಈಗ ಮಗಳನ್ನ ರೆಡಿ ಮಾಡಬೇಕು. ಅದಾದಮೇಲೆ ನಾ ಆಫೀಸಿಗೆ ಲಾಗಿನ್ ಆಗಬೇಕು. ನೋಡಿರಿ, ಇದನ್ನು ಬ್ರೆಡ್ ಟೊಮೆಟೊ ಎಲ್ಲ ಹಾಕಕತ್ತೀನಿ. ಚೀಸ್ ಜೊತೆಗೆ ಏನು ಹಾಕಿದ್ರು ತಿಂದುಬಿಡ್ತಾರೆ ಒಟ್ಟು. ಹಾಕಿ ಒಟ್ಟಿಗೆಲ್ಲ ಹಾಕಿದೆ. ಈಗ ಇದನ್ನು ಚೀಸ್ ಇದಿರ್ತೀನಿ. ಇದು ಯಾವುದಿದು? ಇದು ಆಸ್ಟ್ರೇಲಿಯನ್ ಮೊಜರೆಲ್ಲಾ ಶ್ರೆಡ್ಡೆಡ್ ಚೀಸ್. ಒಂಥರ ಆ್ಯಕ್ಚುಲಿ ಪಿಜ್ಜಾದಾಗ ಹಾಕ್ತಾರಲ್ಲ ಹಂಗೆ ಇರ್ತದೆ ಇದು. ಹೇಳಿದ್ರೆ ಬರತ್ತಾರ ಹೇಳಿ ನೋಡಿರಿ ಹಾಕ್ತೀನಿ. ಇದು ಚೀಸ್, ಅದ್ರ ಮೇಲೆ ಒಂದಿಷ್ಟು ಇಟಾಲಿಯನ್ ಹಬ್ಸ್ ಒರಿಗಾನ ಹಾಕಿದ್ರೆ ಮಸ್ತಾಗುತ್ತೆ. ಇದ್ರೊಳಗೆ ಉಪ್ಪು ಇರ್ತೈತಲ್ಲ, ಅದಕ್ಕೆ ಮ್ಯಾಲೇನು ಉಪ್ಪು ಉದುರ್ಸಕ್ಕೆ ಹೋಗಲ್ಲ. ಇದನ್ನ ಏರ್ ಫ್ರೈಯರ್ನಾಗ ಇಲ್ಲಾಂದ್ರೆ ಅವನ್ನಾಗ ಇಟ್ಬಿಟ್ಟು ಸ್ಲೋ ಆಗಿ ಮಾಡಿದ್ರೆ ಬೇಕ್ ಮಾಡಿದ್ರೆ ಚಲೋ ಹೊತ್ನಾಗ ಒಳಗೆ ವೆಜಿಟೇಬಲ್ಸ್ ಕುಕ್ ಆಕತಿ. ಚೀಸನ್ನು ಬರ್ನ್ ಆಗಂಗಿಲ್ಲ. ನನ್ನ ಇಟಾಲಿಯನ್ ಹಬ್ಸ್ ಇಟಾಲಿಯನ್ ಹಬ್ಸ್ ಇದನ್ನು ಜಸ್ಟ್ ಉದುರಿಸ್ಬಿಟ್ರೆ ಇದ್ರೊಳಗೆ ಇಟಾಲಿಯನ್ಸ್ ಅಂದರೆ ಒರಿಗ್ಯಾನೋ ಇರುತ್ತೆ ಆಲ್ರೆಡಿ. ಮತ್ತು ಇನ್ನೂ ಬೇರೆ ಬೇರೆ ಹಬ್ಸ್ ಇರುತ್ತೆ, ಚಿಲ್ಲಿ ಫ್ಲೇಕ್ಸ್ ಇರುತ್ತೆ, ಎಲ್ಲ ಇದ್ದೇ ಇರುತ್ತೆ. ಸೊ ಸಪ್ರೇಟ್ ಏನು ಹಾಕೋಂಗಿಲ್ಲ. ನಾನು ಇದನ್ನು ಹಾಕಿ ಆಮೇಲೆ ಇದು ಮಾಡಿಬಿಡ್ತೀನಿ, ಏರ್ ಫ್ರೈಯರ್ನಾಗ ಇಟ್ಬಿಡ್ತೀನಿ. ಬರ್ರಿ, ನನ್ನ ಏರ್ ಫ್ರೈಯರ್ ಓಪನ್ ಅದ. ಇಲ್ಲಿ ನೋಡ್ರಿ ಇವತ್ತು ಕ್ಲೈಮೇಟ್ ಹೆಂಗದ. ಒಂಚೂರು ಬಿಸಿಲು ಬಿದ್ದದಿ. ಬಟರ್ ಪೇಪರ್ ಹಾಕಿದೆ. ಆ್ಯಕ್ಚುಲಿ ಹಾಕೋದು ಬ್ಯಾಡ ಅಂದ್ಕೊಂಡೆ, ಬಟ್ ಚೀಸ್ ಎಲ್ಲ ಇದು ಆತಂದ್ರೆ ಮತ್ತು ಇದ್ರ ಮ್ಯಾಲೆ ಒಂದು ಇಂಥದ್ದು ಇರ್ತದಲ್ಲ, ಇದನ್ನಿಟ್ಟು ಆ್ಯಕ್ಚುಲಿ ನೆಟ್ಟಿಗೆ ಫಿಟ್ ಆಗಲಿಲ್ಲ ಅಂದರೂ ಒಂದು ಮಟ್ಟಿಗೆ ಫಿಟ್ ಮಾಡಿಟ್ಟು ಈಗ ಆನ್ ಮಾಡ್ತೀನಿ. ಇದೇನಂತಂದ್ರೆ ಆನ್ ಫಸ್ಟ್, ಆಮೇಲೆ ಸೆಟ್ಟಿಂಗ್ಸ್. ಫಸ್ಟ್ ಟೆಂಪ್ರೇಚರ್ ಕಡಿಮೆ ಮಾಡ್ತೀನಿ ತಡೀರಿ. 160 ಒಳಗೆ ಆರಾಮಾಗಿ ಇದಾಗುತ್ತೆ. ಇದು 16 ಮಿನಿಟ್ಸ್ ಇಟ್ಟು ಆನ್ ಮಾಡಿಬಿಟ್ರೆ ರೆಡಿ ಆಗುತ್ತೆ. ನನ್ನ ಮಗಳು ಡಬ್ಬಿನೂ ಪ್ಯಾಕ್ ಆಗ್ಯದ. ಒಂದು ಬನಾನ, ಕುಕುಂಬರ ಮತ್ತು ಒಂದಿಷ್ಟು ಮಕಾನ ಇಟ್ಟೀನಿ. ಇನ್ನೊಂದು ಇದ್ರಾಗ ಒಂದು ಚಿಕ್ಕ ಡಬ್ಬ್ಯಾಗ ಏನಂತೀರಿ ಬ್ಲೂಬೆರೀಸ್ ಇದು ಇಟ್ಟಿನಲ್ಲ, ಅದನ್ನು ತೊಳೆದು ಪ್ಯಾಕ್ ಮಾಡಿಬಿಡ್ತೀನಿ.